ಸ್ನೇಹಿತರೆ ನೋಡಿ, ಬಿಸಿನೀರು ತಂದು ತಾತಂಗೆ ಈಗ ಸ್ನಾನ ಮಾಡಿಸಿದ್ವಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ. ತಾತಂಗೆ 12 ಅಂತ ಕೊಡಪ್ಪ. ನೋಡಿ ಸ್ನೇಹಿತರೆ, ತಾತಂಗೆ ಸ್ನಾನ ಮಾಡಿಸಿದ್ವಿ. ನಾನು ಮತ್ತು ಇವರು ಸೇರಿ ಇಬ್ರು ಸೇರಿ ಸ್ನಾನ ಮಾಡಿಸಿದ್ವಿ. ಬಿಸಿನೀರು ಇಲ್ಲಿ ನಮ್ಮ ಪಾಲಕ್ ಸಪ್ಪವರು ಕೊಟ್ಟರು. ಬಿಸಿನೀರು ತಂದು ತಾತಂಗೆ ಬಿಸಿ ಸ್ನಾನ ಮಾಡಿಸಿದ್ವಿ. ನೋಡಿ ಹಾಸ್ಪಿಟ್ಲಲ್ಲಿ ಪಾಪ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪಾಪ. ಒಂದು ಸೇವೆ ಮಾಡ್ತಾ ಇದ್ದೀವಿ, ದಯವಿಟ್ಟು ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಸೋಪು ಅಲ್ಲಿಂದನೇ ಆಶ್ರಮದಿಂದನೇ ತಂದಿದ್ದೆ ಸ್ನೇಹಿತರೆ. ಸೋಪು, ಟವಾಲು, ಬಟ್ಟೆ ಎಲ್ಲ ತಂದಿದ್ದೆ. ತಾತ ಸ್ನಾನ ಮಾಡಿದ್ಮೇಲೆ ಏನು ಅನಿಸ್ತೈತೆ? ಹೌದಾ? ಬಿಸಿ ನೀರು ಉಯ್ಕೊಂಡ? ಬಿಸಿ ನೀರು ಸ್ನೇಹಿತರೆ ತಾತಂಗೆ ಉಯ್ದಿದ್ವಿ. ಸಲ್ಟ್ ತಾತಂಗೆ ಸಲ್ಟ್ ಹಾಕ್ಬಿಡ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ತಾತನೇ ಹಾಕೊಂತೀನಿ ಅಂತ ಸಲ್ಟು. ಈಗ ನೋಡಿ ನಮ್ಮ ಸೇವೆ ಈ ಥರ ಬಾತ್ರೂಮಲ್ಲಿ, ಸರ್ಕಾರಿ ಆಸ್ಪತ್ರೆ ಬಾತ್ರೂಮಲ್ಲಿ ಸ್ನಾನವನ್ನು ಮಾಡಿಸ್ತಾ ಇದೀವಿ. ನಮ್ಮ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಸಿನೀರು ತಂದು ಪಾಪ ತಾತಂಗೆ ಚೆನ್ನಾಗಿರ್ಲಿ ಅಂತ, ಹುಷಾರಾಗಲಿ ಬೇಗ ಅಂತ ಹೇಳಿ ಕರ್ಕೊಬಂದು ಅಡ್ಮಿಟ್ ಮಾಡಿದ್ವಿ. ಈ ದಿನ ಸ್ನಾನ ಮಾಡಿಸಿದ್ವಿ. ದೇವರು ಒಳ್ಳೇದು ಮಾಡಲಿ. ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋನ ಇಷ್ಟ ಆದರೆ ಫಾಲೋ ಮಾಡಿ. ಇರ್ತದ ಇಲ್ಲಿ ಕಂಕ್ಲಡೆ ಸಿಗಾಕೊಂಡದೆ. ಕಂಕ್ಲಡೆ ಆಯ್ತು ಬಿಡು. ಇದು ನೋಡಿ ಸ್ನೇಹಿತರೆ, ಸ್ನಾನ ಮಾಡಿದಾಗ ಮೈ ಕೆಟ್ಟ ಹೋಯ್ತು. ಹೌದಾ? ಖುಷಿ ಆಯ್ತಾ? ನೋಡಿ ಸ್ನೇಹಿತರೆ, ಅವ್ರು ತಂದೆ ಸ್ನಾನ ಮಾಡಿ ಇಂದ ನೋಡ್ತೀನಿ. ಅದಕ್ಕೆ ಬಿಸಿನೀರು ತಂದ್ಕೊಟ್ಟಿದ್ದು ತಾತ ಚೆನ್ನಾಗಾಗಲಿ ಅಂತ. ನೋಡಿ ಸ್ನೇಹಿತರೆ, ಪಾಪ ಯಾರಂತ ಗೊತ್ತಿಲ್ಲ, ತಾತ ಕರ್ಕೊಂಬಂದು ಒಂದು ಮಗನಂಗೆ ಸೇವೆನ ಮಾಡ್ತಾ ಇದೀವಿ. ದಯವಿಟ್ಟು ಸಪೋರ್ಟ್ ಮಾಡಿ.